ಫ್ರೆಂಡ್ಸ್ ಇಲ್ಲಿ ನೋಡಿ ಆಫಿಷಿಯಲ್ ವೆಬ್ಸೈಟ್ ಇದೇ ಆಗಿರುತ್ತೆ. ಇದರಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಲಾಗಿನ್ ಮಾಡ್ತಾರೆ ನೋಡಿ. ಇಲ್ಲಿ ಇಮೇಲ್ ಐ ಡಿ ಪಾಸ್ವರ್ಡ್ ಮತ್ತು ಇಲ್ಲಿ ಕ್ಯಾಪ್ಚಾ ಹಾಕಿ ಎಂಟ್ರಿ ಮಾಡಿ ಲಾಗಿನ್ ಮಾಡಬೇಕಾಗಿರುತ್ತೆ. ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಲಾಗಿನ್ ಮಾಡಿದ್ರೆ ಫ್ರೆಂಡ್ಸ್ ನೀವು ಅರ್ಜಿ ಸಲ್ಲಿಸಿದರೆ ಇದರಲ್ಲಿ ಜಸ್ಟ್ ಇಲ್ಲಿ ನೋಡ್ಬೋದು ಲಾಗಿನ್ ಮಾಡಿಕೊಂಡು. ಫ್ರೆಂಡ್ಸ್ ಅಪ್ಲೈ ಮಾಡಬೇಕಂದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ನೋಡಿ ಕ್ಲಿಕ್ ಹಿಯರ್ ಅಂತ ಬರ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇವತ್ತಿನ ಹೊಸ ವಿಡಿಯೋದಲ್ಲಿ 12ನೇ ತರಗತಿ ಪಾಸ್ ಆದವರಿಗೆ ಮತ್ತು ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಹೊಸ ಅಧಿಸೂಚನೆಯಲ್ಲಿ ಹೊಸ ಹುದ್ದೆಗಳನ್ನು ಕರೆಯಲಾಗಿದೆ. ಇದು 2024ನೇ ಸಾಲಿನ ಹೊಸ ನೇಮಕಾತಿಯಾಗಿರುತ್ತೆ. ಇದು ಕೇಂದ್ರ ಸರ್ಕಾರದ ಉದ್ಯೋಗಗಳಾಗಿರುತ್ತೆ ಮತ್ತು ಇದಕ್ಕೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದಲೂ ಕೂಡ ಅರ್ಜಿ ಸಲ್ಲಿಸಬಹುದು. ಇನ್ನು ಪುರುಷರು ಕೂಡ ಅರ್ಜಿನ ಸಲ್ಲಿಸಬಹುದು ಮತ್ತು ಮಹಿಳೆಯರು ಕೂಡ ಅರ್ಜಿನ ಸಲ್ಲಿಸಬಹುದು. ಈ ಹುದ್ದೆಗೆ ಸಂಬಂಧಪಟ್ಟಂತೆ ಈ ಹುದ್ದೆಗಳಿಗೆ ಹೇಗೆ ಸೆಲೆಕ್ಷನ್ ಮಾಡ್ತಾರೆ, ಯಾವ ರೀತಿ ಪರೀಕ್ಷೆಗಳು ಇರುತ್ತದೆ ಮತ್ತು ಈ ಹುದ್ದೆಗಳನ್ನು ಹೇಗೆ ಪಡೆದುಕೊಳ್ಳಬೇಕು ಮತ್ತು ಫ್ರೆಂಡ್ಸ್ ಈ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಮತ್ತು ಫ್ರೆಂಡ್ಸ್ ಹುದ್ದೆಗಳಿಗೆ ಆಯ್ಕೆಯಾದರೆ ಪ್ರತಿ ತಿಂಗಳ 30,000 ಸ್ಟಾರ್ಟಿಂಗ್ ಸ್ಯಾಲರಿ ಇರುತ್ತೆ. ಮತ್ತು ಫ್ರೆಂಡ್ಸ್ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋ ಲಾಸ್ಟ್ ಡೇಟ್ ಯಾವುದು ಅಂತ ಕೂಡ ಹೇಳ್ತೀನಿ ಮತ್ತು ಯಾವ ಡೇಟಿಗೆ ಪರೀಕ್ಷೆ ಇರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ, ಅದನ್ನು ಕೂಡ ಹೇಳ್ತೀನಿ. ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ. ಮತ್ತು ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ಎಲ್ಲ ವಿಡಿಯೋನ ರೆಗ್ಯುಲರ್ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನೋಟಿಫಿಕೇಷನ್ ಹೋಗುತ್ತೆ ನಿಮಗೆ. ಇಂಡಿಯನ್ ಏರ್ಫೋರ್ಸ್ ಅಂತ ಇಲ್ಲಿ ನೋಡಿ ಆಫಿಷಿಯಲ್ ನೋಟಿಫಿಕೇಶನ್ ಇಲ್ಲಿ ನೋಡ್ತಾರೆ. 2024ನೇ ಸಾಲಿನ ಹೊಸ ನೇಮಕಾತಿಯಾಗಿರುತ್ತೆ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರ್ ನೋಡಿ ಇಂಡಿಯನ್ ಏರ್ಫೋರ್ಸ್ ಅಂತೇಳಿ IAF ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ಇನ್ನು ಹುದ್ದೆಗಳ ಸಂಖ್ಯೆ ನೋಡಿ ನಿರ್ದಿಷ್ಟಪಡಿಸಲು ಯಾವುದೇ ರೀತಿ ಮಾಹಿತಿನ ಸಿಕ್ಕಿಲ್ಲ. ಇನ್ನು ಹುದ್ದೆಯ ಹೆಸರು ನೋಡಿ ಅಗ್ನಿವೀರ ವಾಯು ಅಂತ ಹೇಳಿಬಿಟ್ಟು. ಸ್ಥಳ ನೋಡಿ ಅಖಿಲ ಭಾರತ ಅಂತಿದೆ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಅರ್ಜಿನ ಸಲ್ಲಿಸಬಹುದು. ಮತ್ತು ಅಪ್ಲಿಕೇಶನ್ ಮೋಡ್ ನೋಡಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ. ಇನ್ನು ಫ್ರೆಂಡ್ಸ್ ಸಂಬಳ ವಿವರ ನೋಡೋದಾದ್ರೆ ನೋಡಿ ಇಂಡಿಯನ್ ಏರ್ಫೋರ್ಸ್ IAF ಅಧಿಕೃತ ಅಧಿಸೂಚನೆ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 30,000 ತನಕ ಸಂಬಳ ನೀಡಲಾಗುವುದು ಅಂತ ಹೇಳಿದ್ದಾರೆ. ಇನ್ನು ಫ್ರೆಂಡ್ಸ್ ಅರ್ಜಿ ಶುಲ್ಕ ನೋಡಿದ್ರೆ ನೋಡಿ ಎಲ್ಲ ಅಭ್ಯರ್ಥಿಗಳು 550 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಇನ್ನು ಪಾವತಿ ಇದ ನೋಡಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಶೈಕ್ಷಣಿಕ ಅರ್ಹತೆ ನೋಡಿದವ್ರು ನೋಡಿ ಇಂಡಿಯನ್ ಏರ್ಫೋರ್ಸ್ IAF ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು 12ನೇ ತರಗತಿ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕಂತ ಹೇಳಿದ್ದಾರೆ. ಇನ್ನು ಆಯ್ಕೆ ವಿಧಾನ ನೋಡಿದ್ರೆ ನೋಡಿ ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ. ಇನ್ನು ಡಾಕ್ಯುಮೆಂಟ್ ಪರಿಶೀಲಿಸಿ ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಆಮೇಲೆ ನೀವು ಆಯ್ಕೆನ ಮಾಡ್ಕೊಳ್ತಾರೆ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಪ್ರಮುಖ ದಿನಾಂಕಗಳು ನೋಡಿದರೆ ನೋಡಿ ಆನ್ಲೈನ್ ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕ 17 ಜನವರಿ 2024 ಆಗಿರುತ್ತೆ. ಇನ್ನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ನೋಡಿ 6 ಫೆಬ್ರವರಿ 2024 ಆಗಿರುತ್ತೆ. ಪರೀಕ್ಷಾ ದಿನಾಂಕ ನೋಡಿ ಆನ್ಲೈನ್ ಎಕ್ಸಾಮ್ ಯಾವಾಗಿರುತ್ತೆ ಅಂದರೆ 17 ಮಾರ್ಚ್ 2024 ಪರೀಕ್ಷೆ ಇರುತ್ತೆ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಅರ್ಜಿನ ಹೇಗೆ ಸಲ್ಲಿಸಬೇಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿರ್ತಾರೆ, ನೋಡ್ಕೊಂಡು ಅರ್ಜಿನ ಸಲ್ಲಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.